ಏನು ಮಗುನ ಹೊಡಿ ಅಂತಂದ್ರೇನು ಅಷ್ಟೋರಾಗ ಹೊಡಿತಾರಾ? ಖರ್ಚೋಟ್ನಾಗ ಬಾಯ್ ಮೇಲೆ ಒಂದು ಬಿಟ್ಟರೆ ಇನ್ನೊಂದು ಸತಿ ಖರ್ಚಲ್ಲ. ಏನೋ ನಮ್ಗೇನೋ ಖರ್ಚಿದಾನೆ ಸರಿ, ಹಂಗೆ ಬೇರೆಯವ್ರಿಗೆ ಖರ್ಚು ಬಿಟ್ರೆ ಅವ್ರು ಏನು ಅನ್ಕೊಳಲ್ಲ. ಏನು ಬುದ್ಧಿ ಕಲ್ಸವ್ರಪ್ಪ ಮಗು ಕೈ ಇವರು ಅಂತ ಅನ್ಕೊಳಲ್ಲ ಸವಿತಾ? ಅನ್ಕೊಂತಾರಪ್ಪ, ಎಲ್ಲರೂ ಅನ್ಕೊಂತಾರೆ. ನನ್ನಿಂದ ನನ್ನ ಮಕ್ಕಳಿಂದ ನಿಮ್ಗೆಲ್ಲ ಬೆಲೆ ಭಾಗ್ಯ ಆಗೋಗ್ಬಿಟ್ಟೈತೆ. ಎಲ್ಲನ ದೂರ ಹೊರಟೋತಿರೇಳು ನಾನು ನನ್ನ ಮಕ್ಕಳು. ಇವಾಗ ಯಾರೇನಂದ್ರು ಅಂತ ನೀನು ಹಂಗೆ ಮಾತಾಡ್ತಾ ಇರೋದು ಸವಿತಕ್ಕ? ಆ ಮಗುನ ಅಷ್ಟೊತ್ತು ಖಚಿತಾವನಲ್ಲ, ನೀನು ಹೋಗಿ ಆ ಮಗುನ ಬಿಡಿಸ್ಕೊಂಡಿದ್ರೆ ಆತಾರಿಲ್ಲ? ಅಪ್ಪನ ಎತ್ಕೊಂಡಿದ್ರೆ ಮುಗಿತಾಯ್ತಪ್ಪ. ಹಂಗೆ ನಿಂತ್ಕೊಂಡು ಆ ಮಗುನ ನೀನು ಯಾರು, ನೀನು ಯಾಕೆ ಬಂದೆ ಮನೆಕ ಅಂತ ವಾದ ಮಾಡ್ಕೊಂಡೇ ಇದೆಯಾ ಹೊರ್ತು ಮಗುನ ಎತ್ಕೊಂಡಿಲ್ಲ ನೀನು. ಏನೋ ಪಾಪ ಆಸೆ ಬಿದ್ದು ಮಗು ನಮ್ಮ ಮನೆಗೆ ಅದೇ, ಅದಕ್ಕೆ ನೀನು ಹಂಗೆ ಮಾತಾಡೋದಾ? ಕಂಡೋರ್ ಮಕ್ಳಿಗೆಲ್ಲ ಏನು ಕೆಲಸ ನಮ್ಮ ಮನೆಗ? ನಮ್ಮ ಮನೆಗೆ ಪಿತ ಪಿತ ಅಂತಾವೆ ಮಕ್ಕಳು. ಆ ಮಕ್ಕಳ ಜೊತೆಗೆ ಈ ಮಗು ಒಂದು ಏನಕ್ಕೆ ಬರಬೇಕು ನಮ್ಮ ಮನೆಗ? ಏನು ಕೆಲಸ? ಏನು ಯಾರ ಮನೆಗೆ ಯಾರು ಹೋಗೋದೇ ಇಲ್ಲ ಸವಿತಕ್ಕ? ಯಾರ ಮನೆಗೆ ಯಾರು ಹೋಗೋದೇ ಇಲ್ಲ? ಏನೋ ಅಷ್ಟು ತಿರ್ತಾಳೆ ಓದ್ತಾಳೆ, ಏನು ನಿನ್ನ ಮನೆಗೆ ಎದ್ದೋಗ್ಬಿಡ್ತಾಳ? ಹೇಯ್, ನಾನು ಅಕ್ಕನು ನಿನ್ನ ತಂಗಿ, ನಿನ್ನಿಂದ ನಾನು ಹೇಳ್ಸ್ಕೊಬೇಕಾಗೇನಿಲ್ಲ ಆಯ್ತಾ? ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನನಗೂ ತಿಳಿಯೋದು. ಏನಕ್ಕೆ ಬರ್ಬೇಕಾಗಿತ್ತು ಆ ಮಗು ನಮ್ಮ ಮನೆಗ? ಏಯ್, ಏನು ಜಾಸ್ತಿ ಆಯ್ತು ನಿಂದು? ಯಾಕೆ ಯಾಕೆ ಇಷ್ಟೊಂದು ಮಾತಾಡ್ತಾ ಇದೆಯಾ? ಯಾಕೆ ದುರಂಕರ ನನಗೆ? ಕರೆಕ್ಟಾಗಿ ಮಾತಾಡೋ. ನಮ್ಮ ಮನೆ ಇದು ದೇವಸ್ಥಾನ ಇದ್ದಂಗೆ, ಬರ್ತಾರೆ ಓದ್ತಾರೆ, ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರು? ನೀನ್ಯಾರೇ? ನೋಡ್ತಾ ಇದ್ದೀನಿ ಆವಾಗಿಂದ ಮಿತಿ ಮೀರ್ತಾ ಇದೆಯಾ? ಅಂತ ಮಗು ಮೇಲೆ ದ್ವೇಷ ಮಾಡ್ತಾ ಇದೆಯಲ್ಲ ನೀನು. ನೋಡ ಮಗು ಎಷ್ಟು ಕೇಳ್ಕಂತ ಐತೆ ನೋಡು, ನನ್ನಿಂದ ಜಗಳ ಆಡ್ಬೇಡಿ, ನನ್ನಿಂದ ಜಗಳ ಆಡ್ಬೇಡಿ ಅಂತ. ಆ ಎಳೆ ಕಂದನ್ಕಿರೋ ಬುದ್ಧಿ ನಿನಗಿಲ್ಲಲ್ಲಕ್ಕ. ಏನಕ್ಕ ಇಂಥ ದುರ್ಬುದ್ಧಿ ಬಂದ್ಬಿಡ್ತು ನಿಂಕ? ಏಯ್, ನಿನ್ನ ಅರಿಕತೆ ನನಗೆ ಬೇಕಾಗಿಲ್ಲ ನಿನ್ನ ಅರಿಕತೆ ನಂತ. ನಾನೇ ನಿನ್ ಕರಿಕತೆ ಹೇಳ್ತಾ ಇಲ್ಲಕ್ಕ, ಇರೋ ಮಾತೆ ಕೇಳ್ತಾ ಇರೋದು ನಾನು. ಅಪ್ಪು ಅಷ್ಟೊತ್ತು ಬಾಯ ಇಟ್ಕೊಂಡಿದ್ನಲ್ಲ, ಬೆಳ್ಳು ಕಚ್ತಾ ಇದ್ನಲ್ಲ, ಹೋಗಿ ಬಿಡಿಸಿದ್ರೆ ಏನಾಗಿತ್ತು ಅಂತ ಕೇಳ್ತಾ ಇರೋದು. ಯಾಕೆ ಬಾಯಕ್ಕೆ ಬೆಳ್ಳಿಕ್ ಬೇಕಾಗಿತ್ತು ಆ ಮಗು? ಯಾಕೆ ಬೆಳ್ಳಿಕ್ ಬೇಕಾಗಿತ್ತು? ಬಂದೈತಾನೆ ಎಲ್ಲ ಮಡ್ಕಾಗ ಒಂದು ವರ್ಷ ಕೂತ್ಕೊಂಡಿದ್ದು ಎತ್ತು ಹೋಗ್ಬೇಕು. ಏನದು ನಮ್ಮ ರೂಮ್ಗಳಕ್ಕೆಲ್ಲ ಬರೋದು? ಏನು ಕೆಲಸ? ಏ ಕವಿತಾ, ಎದ್ದು ಬಂದಿದ್ದೀನಂದ್ರೆ ಕಪಾಳ ಕೊಡ್ತೀನಿ ನೋಡ್ಕೋ, ನಿನ್ನಂತೂ ಸುಮ್ಮನೆ ಬಿಡಲ್ಲ. ಏನು ಹಂಗೆಲ್ಲ ಮಾತಾಡ್ತಾ ಇದೀಯಾ? ಆವಾಗ ನೋಡಿದ್ರೆ ನೀವೇನು ಹೇಳ್ಬೇಕಾಗಿಲ್ಲ ನಂಗೆಲ್ಲ ಗೊತ್ತು. ಏನೋ ಹೇಳ್ದಲ್ಲ ನೀನು. ನಿಮ್ಮ ಅಮ್ಮನ ಒಟ್ಟಿಗೆ ಎಲ್ಲ ಕಲ್ಕೊಂಡ್ಬಂದ್ಬಿಟ್ಟಿದ್ಯಾ ನೀನು. ನಮ್ಮ ಅಮ್ಮನ ಸುದ್ದಿ ಯಾಕೆ ಎತ್ತಾ ಇದ್ದೀರಾ? ನಮ್ಮ ಅಮ್ಮನ ವಿಷಯ ನಿಮ್ಗೆ ಯಾಕೆ ಬೇಕು? ಸಾಕು ಬಾಯಿ ಮುಚ್ಚಕ. ಬೀದಿ ಬೀದಿ ಊರೂರು ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ರಿ ಅಂಥವ್ರನ್ನ ಕರ್ಕೊಂಬಂದು ಇವತ್ತು ಈ ಸ್ಥಾನದಾಗ ಕುಳ್ಸೋರಲ್ಲ, ಅದಕ್ಕೆ ನೀನು ಖುಷಿ ಪಡಬೇಕು. ಎಲ್ಲರ ಮೇಲೆ ಜಗಳಕ್ಕೆ ಹೋಗೋದಲ್ಲ. ಏನು ದುರಂಕಾರ ಬಂದ್ಬಿಟ್ಟೈತಕ್ಕ ನಿಂಕ? ಅಲ್ಪನ್ಕ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡೆ ಇಟ್ನಂತೆ ಅಂತ ಜಾತಿಗೆ ಸೇರಿದ ಹೆಣ್ಣು ನೀನು. ಮುಚ್ಚ ಬಾಯಿ ಸಾಕು, ಮಾತಾಡ್ಬೇಡ. ಏನು ನೀನು ಹೇಳೋದು ನನಗೆ? ಏಯ್, ಮುಚ್ಚಲೇ ಬಾಯಿ ಮುಚ್ಚೆ. ಎಷ್ಟೇ ಮಾತಾಡ್ತಾ ಇರೋದು ನೀನು? ನಮ್ಮ ಅಮ್ಮನಿಗೆ ಎದುರು ಜವಾಬ್ ಕೊಡ್ತಾ ಇದೆಯಾ? ನಿಮ್ಮ ಅಮ್ಮನಿಗೂ ಕೊಡೋದೆ, ನಿಂಗೂ ಕೊಡುತ್ತೆ ಜವಾಬು. 24 ಗಂಟೆ ಕೆಲಸ ಅಂತ ಆಚೆನೆ ಬಿದ್ದಿರ್ತೀಯ. ನಿನ್ನ ತಮ್ಮಂದ್ರೆ ತಾನೇ ಸಂಜಯ್ ಅಜಯ್, ಅದೇನೋ ಅವ್ರು ದುಡಿಬಾರ್ದು ಈ ಮನೆಗೋಸ್ಕರ? ಅದೇ ನೀನು ಒಬ್ಬನೇ ದುಡಿಯೋದು, ಅವರು ದುಡಿಲಿ ಬಿಡು. ಅಜಯ್ ಆದ್ರೆ ಸುಮ್ಮನೆ ಹಂಗೆ ಹೋಗೋದು, ಅಲ್ಲಿ ಇಲ್ಲಿ ಸುತ್ತಾಡೋದು, ಎಲ್ಲ ತಲೆನೋವು ನಿನಗೆ. ಯಾಕೆ ನೀನು ಒಬ್ಬನೇ ಯಾಕೆ ದುಡಿಬೇಕು? ನಿಮ್ಮ ಅಮ್ಮನ ನಿಮ್ಮ ಅಪ್ಪನಿಗೆ ಹೇಳು, ನಮ್ಮ ಭಾಗ ನಮ್ಗೆ ಕೊಡಿ ಅಂತ. ನಾವೇ ಹೋಗಿ ಎಲ್ಲಾದ್ರೂ ಜೀವನ ಮಾಡ್ಕೊಳ್ಳೋಣ, ಯಾರೆಲ್ಲಾದ್ರೂ ಆಳ್ಬಿಟ್ಕೊಂಡು ಹೋಗ್ಕೊಳ್ಳಿ. ಇಷ್ಟು ದಿನದಿಂದ ಇದಕ್ಕೆನಾ ನೀನು ಮನೆಯೊಳಗೆ ಜಗಳ ರಗಳೆ ಮಾಡ್ತಾ ಇರೋದು? ನನ್ನ ಗಂಡ ಒಬ್ಬನೇ ದುಡಿತಾನೆ, ಅವರಿಬ್ರು ದುಡಿಯಲ್ಲ ಅಂತ? ಸಂಜಯ್ ಅಲ್ಲಿಗೆ ಹೋದಾಗಿಂದ ನಮ್ಮ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲಮ್ಮ. ಅವ್ನು ದುಡಿತಾನೆ, ಅವ್ನು ತಿಂತಾನೆ, ಇಲ್ಲಿಂದ 1 ರೂಪಾಯಿ ಕಳಿಸ್ತಾ ಇಲ್ಲ. ಮುಂಚೆ ಓದಕ್ಕಂತ ಕಳಿಸ್ತಾ ಇದ್ನು, ಇವಾಗ ಕಳಿಸ್ತಾ ಇಲ್ಲ. ಏನಪ್ಪಾ ವಿಜಯ್, ಸಂಜಯ್ಗೆ ದುಡ್ಡು ಕಳಿಸ್ತಾ ಇದೆಯೇನೋ? ಇಲ್ಲಮ್ಮ, ನಾನು ಯಾವ ದುಡ್ಡು ಕಳಿಸಿಲ್ಲ. ಮೊನ್ನೆ ನನಗೆ ಏನಕ್ಕೋ ಬೇಕಾಗಿತ್ತು, 5 ಲಕ್ಷ ಈಸ್ಕೊಂಡಿದ್ದೀನಿ ಅವನ ಹತ್ರ ಸಾಲ ಅಂತ. ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡ ಅವನ ಮಾತುಗಳು? ಇನ್ನ ಅಜಯ್ ಇವನೇ ಕರ್ಕೊಂಡೋಗಪ್ಪ ನಿನ್ನ ಜೊತೆಗೆ ಕೆಲಸ ಮಾಡಲಿ ಅಂದ್ರೆ. ಅಮ್ಮ ಇನ್ನ 2 ದಿವಸ ಹೋಗ್ಲಿ, ಅವರಿಬ್ರು ಇನ್ನ ಚಿಕ್ಕೋರು ಅಂತ ಹೇಳಿ ಅವರಿಬ್ಬರನ್ನ ಹಾಳು ಮಾಡಿದ್ದೆ ನಿನ್ನ ಗಂಡನಮ್ಮ. ಅಲ್ಲ, ಮನ್ಸಿನಾಗ ನೀನು ಈ ಉದ್ದೇಶ ಇಟ್ಕೊಂಡಿದ್ಯಾ? ಹಂಗಾದ್ರೆ ನಿನ್ನ ಗಂಡು ಕಷ್ಟಪಟ್ಟು ದುಡಿತಾನೆ, ಇನ್ನು ಮಿಕ್ಕಿನಾದವರೆಲ್ಲ ಕೂತ್ಕೊಂಡಿರ್ತಾರೆ, ನಾವು ಸಪ್ರೇಟ್ ಹೋಗೋಣ ಅಂತ ಅನ್ನೋ ಉದ್ದೇಶ ನಿನ್ನ ಮನ್ಸಿನಾಗೈತೆ. ಸರಿನಮ್ಮ, ಒಳ್ಳೇದೇ ಆಯಿತು. ನಿನ್ನ ಮನ್ಸಾಗಿನ ಮಾತು ನಾನು ಕೇಳಿದ್ದು ಒಳ್ಳೇದೇ ಆಯಿತು. ಹೋಗಂಗಿದ್ರೆ ಹೋಗ್ರಮ್ಮ. ಇವಾಗ ಇನ್ನೂ ಒಂದು ಮನೆ ಖಾಲಿ ಆಯ್ತಲ್ಲ, ಅಲ್ಲೇ ಹೋಗಿರ್ರಿ. ಇಲ್ಲ ಅಲ್ಲಿರೋಕೆ ಇಷ್ಟ ಇಲ್ಲ ಅಂತಂದರೆ ಬಾಡಿಗೆ ಮನೆಗೆ ದಂಡಿಯಾಗವೆ, ಅಲ್ಲೇನ ಹೋಗಿರ್ರಿ. ಎಲ್ಲ ಬದುಕಲ್ಟಮ್ಮ. ನೀವು ನೆಮ್ಮದಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಸುಮ್ಮನೆ ಮನೆಗೆ ಜಗಳ ತೆಗೆದು ನೆಮ್ಮದಿ ಹಾಳು ಮಾಡಬೇಡಮ್ಮ ನೀನು. ಹೋಗಂಗಿದ್ರೆ ಹೋಗ್ರಿ. ಸ್ನೇಹ, ಊಟ ಮಾಡ್ತೀಯಮ್ಮ? ಊಟ ಮಾಡಿಸ್ಲಾ ನಿಂಗೆ? ಬೇಡ ಅಜ್ಜಿ, ಬೇಡ. ಡ್ಯಾಡಿ ಊಟ ಮಾಡಿಸ್ತಾರೆ ನನಗೆ. ಡ್ಯಾಡಿ ಚಿತ್ರಾನ್ನ ಮಾಡೋರ ಮನೆಯಲ್ಲಿ ಊಟ ಮಾಡಿಸ್ತಾರೆ. ಅಜ್ಜಿ ನಾನು ಹೋಗ್ತೀನಿ ಅಜ್ಜಿ, ನನ್ನ ಡ್ಯಾಡಿ ಆಫೀಸ್ ನನಗೆ ಗೊತ್ತು, ನಾನು ಹೋಗ್ತೀನಿ ಅಜ್ಜಿ. ಬೇಡ, ಸುಮ್ಮನೆ ಇರಮ್ಮ, ಹೋಗ್ಬೇಡ ನೀನು. ಡ್ಯಾಡಿ ಬರ್ತಾರೆ, ಸುಮ್ಮನೆ ಇರಮ್ಮ. ನನ್ನ ತಮ್ಮನ ದುಡಿಯೋಣ ದುಡಿತಾನೆ, ಇಲ್ಲ ಮನೆಯೊಳಗೆ ಮಲ್ಕೊಂಡು ನಿದ್ದೆನ ಮಾಡ್ತಾನೆ.
ಇಲ್ಲ ಹೊರಗಡೆ ಹೋಗಿ ದುಡ್ದಿದ್ದ ಕಾಸೆಲ್ಲ ವೇಸ್ಟ್ ಮಾಡ್ತಾನೆ. ಅದನ್ನೆಲ್ಲ ಕೇಳೋಕ್ಕೆ ನೀನ್ಯಾರು ಅದನ್ನೆಲ್ಲ ಕೇಳೋಕ್ಕೆ? ನೀನು ಎಷ್ಟು ಅಷ್ಟು ನೋಡ್ಕೊಬೇಕು. ನನ್ನ ತಮ್ಮನು ನನ್ನ ಇಷ್ಟ, ಅವನು ಏನಾದರೂ ಮಾಡ್ಕೊತಾನೆ. ಅದನ್ನೆಲ್ಲ ಕೇಳೋಕ್ಕೆ ನೀನ್ಯಾರೋ? ಹಾಂ, ನನ್ನ ಮಾತು ಕೇಳ್ರಿ, ಬನ್ರಿ ನಮ್ಮ ಪಾಡಿಗೆ ನಾವೆಲ್ಲ ಹೋಗಿ ಬದುಕೋಣ. ಇವ್ರ ಸವಾಸ ಬೇಡ. ಅವನು ಉದ್ಧಾರ ಮಾಡೋನಲ್ಲ, ಅವನು ಎಲ್ಲ ನಾಶ ಮಾಡೋನು. 1 ರೂಪಾಯಿ ಸೇರ್ಸೋನಲ್ಲ ಅವನು. 10 ರೂಪಾಯಿಗೆ 100 ರೂಪಾಯಿ ಖರ್ಚು ಮಾಡೋನು. ಅವ್ನ ಸವಾಸ ನಮ್ಗೆ ಬೇಕಾಗಿಲ್ಲ. ನಿಮ್ಗೆ ಇಷ್ಟು ದಿನದಿಂದ ಇದ್ದೀರಾ, ಬುದ್ಧಿ ಇಲ್ಲ ನಿಮಗೆ. ಇಬ್ಬರು ಮಕ್ಳವ್ರೆ, ಸಂಪಾದನೆ ಮಾಡಬೇಕಪ್ಪ, ಒಂದು ಸ್ವಲ್ಪ ದುಡ್ಡು ಎತ್ತಿಕ್ಬೇಕಪ್ಪ ಅನ್ನೋ ಯೋಚನೆ ಏನಾದರೂ ಆಯ್ತಾ ನಿಮಗೆ? ನೀವು ಸಂಪಾದನೆ ಮಾಡಿ ಇರ್ತಾರೆ, ಅವನ್ನೆಲ್ಲ ಖರ್ಚು ಮಾಡ್ತಾ ಇರಲಿ. ಅಲ್ಲಿ ಇಲ್ಲಿ ರೇಸ್ಗೆ, ಇಸ್ಪೇಟ್ಗಳಿಗೆ, ಕ್ಲಬ್ಗಳಿಗೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರಲಿ ಅವನು. ಏಯ್, ಮುಚ್ಚೆ ಬಾಯಿ ಸಾಕು, ಮುಚ್ಚು ಬಾಯಿ. ಇದೇ ಲಾಸ್ಟು. ಇನ್ನೊಂದು ಸರಿ ಏನಾದರೂ ನನ್ನ ತಮ್ಮನವ್ರ ಬಗ್ಗೆ ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ, ನೋಡ್ಕೊ. ಏನು ಮಾತಾಡಿದ್ರು ತಪ್ಪೇ ನಿಮಗೆ ಅಲ್ಲ? ಬೇರೆಯವ್ರ ಮಾತು ಚೆನ್ನಾಗಿ ಕೇಳ್ತೀರಾ, ಹೆಂಡತಿ ಮಾತು ಕೇಳಲ್ಲ. ನನ್ನ ಹೆಂಡತಿ ಏನು ಹೇಳ್ತಾಳಪ್ಪ, ನಮ್ಗೆ ಒಳ್ಳೇದಕ್ಕೆಲ್ಲ ಹೇಳ್ತಾ ಇರೋದು ಅನ್ನೋದೇನಾದರೂ ಆಲೋಚನೆ ಮಾಡ್ತೀರಾ ನೀವು? ನೋಡು ಸವಿತಾ, ಒಳ್ಳೆ ಮಾತನಲ್ಲಿ ಹೇಳ್ತಾ ಇದ್ದೀನಿ. ಸೈಲೆಂಟಾಗಿ ಇರಂಗಿದ್ರೆ ಇರೋ, ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾ ಇರೋ. ಮಕ್ಕಳು ಬಿಟ್ಬಿಟ್ಟು ನನ್ನ ಸಂಸಾರ ಒಡೆಯೋ ಕೆಲಸ ಏನಾದರೂ ಮಾಡಿದಿ ಅಂದರೆ ಕೊಂದಾಕ್ಬಿಡ್ತೀನಿ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಹಂಗೆ ಮಾಡ್ರಿ, ನನ್ನ ಮಕ್ಕಳನ್ನ ಕೊಂದಾಕ್ಬಿಟ್ಟು ಸಂಪಾದನೆ ಮಾಡಿ ಮಾಡಿ ತಂದು ಇವ್ರ ಎದೆ ಮೇಲೆ ಹಾಕ್ತಾ ಇರ್ರಿ. ನನಗೆ ಬರ್ತಾ ಇರೋ ಕೋಪಕ್ಕೆ ಕಪಾಳು ಕೊಡಿಬೇಕು ಅನಿಸ್ತೈತಿ ನಿನ್ನ. ಏಯ್ ಸವಿತಾ, ಸುಮ್ಮನೆ ಮಗುನ ಎತ್ಕೊಂಡು ಒಳಗಡೆ ಹೋಗು ಒಳಗಡೆ. ಏನು ಕವಿತಾ, ಇಂಥ ಅಕ್ಕನ ಜೊತೆಗ ನೀನು ಹುಟ್ಟಿದ್ದು? ಸ್ವಂತ ತಂಗಿಗೆ ಅಯ್ಯೋ ಪಾಪ ಅಂತ ಇಲ್ಲಲ್ಲ ಇವಳು. ಇನ್ನೆಂಥ ಕಿರಾತಕ್ಕೆ ಇರಬೇಡ. ಇವಳು ಜನ್ಮಕ್ಕಷ್ಟು ಬೆಂಕಿ ಹಾಕ. ನೇಹಾ ಆಂಟಿ, ಯಾಕೋ ಆಫೀಸಲ್ಲಿದ್ದೆ, ಮನಸ್ಸೇ ತಡೀಲಿಲ್ಲ ನನಗೆ, ಅದಕ್ಕೆ ಬಂದ್ಬಿಟ್ಟೆ. ಏನು ಬೇಜಾರು ಮಾಡ್ಕೊಂಬಿಡಿ ಆಂಟಿ, ಮಗುನ ಕರ್ಕೊಂಡು ಹೋಗ್ತೀನಿ ನಾನು. ಅಯ್ಯೋ, ಇನ್ನೂ ಸ್ವಲ್ಪ ತಿರ್ತಾ ಇದ್ಲಲ್ಲಪ್ಪ. ಇಲ್ಲ ಆಂಟಿ, ಅವಳನ್ನ ಸ್ಕೂಲು ಇಲ್ಲ ಅಂತಂದರೆ ನನ್ನ ಜೊತೆನೇ ಇಟ್ಕೊಳ್ಳೋದು ಅಷ್ಟೇ. ಯಾವತ್ತೂ ಬೇರೆಯವ್ರ ಹತ್ರ ಬಿಟ್ಟಿಲ್ಲ ಆಂಟಿ, ಬೇಜಾರು ಮಾಡ್ಕೊಂಬಿಡಿ. ಆಮ ಹೋಗೋಣ, ನಾವು ಬಾ ಹೋಗೋಣ. ನೇಹ ಪುಟ, ಇರಮ್ಮ, ಜಾನು ಬರಲಿ, ಜಾನುನ್ ಮಾತಾಡ್ಸ್ಕೊಂಡು ಹೋಗಿ ಅಂತೆ. ಇಲ್ಲ ಆಂಟಿ, ಜಾನು ಯಾವಾಗಲಾದರೂ ಸಿಕ್ಕಿದ್ರೆ ಮಾತಾಡಿಸ್ತೀನಿ ಆಂಟಿ. ಇನ್ನೊಂದ್ಸರಿ ಬರೋಣ ಬಮ್ಮ. ಇನ್ನೊಂದ್ಸರಿ ಸಂಡೇ ಇದ್ದಾಗ ಬಂದು ಜಾನುನ ಮಾತಾಡ್ಸ್ಕೊಂಡು ಹೋಗಿ ಅಂತೆ ಬಾ. ಡ್ಯಾಡಿ, ಇನ್ನ ಬರೋದು ಬೇಡ ನಾವು ಇಲ್ಲಿಗೆ. ನಾವು ಹೋಗೋಣ ಮನೆಗೆ. ಹೋಗೋಣ ಡ್ಯಾಡಿ. ಸರಿ ಕಂದ, ಹೋಗೋಣ. ಆಂಟಿ ಸರಿ ಆಂಟಿ, ನಾವು ಬರ್ತೀವಿ. ಪಾಪ ಕವಿತಾ, ತಾಯಿ ಹಿಡ್ದು ತಬ್ಲಿ ಆ ಮಗು. ಏನೋ ಆಸೆ ಪಟ್ಟು ಇರ್ತೀನಿ ಅಂತ ಆ ಮಗುಗೆ ಮನ್ಸು ಕೇಳಿಸ್ಬಿಟ್ಟಲ್ಲ ನಾವು. ಇನ್ನೊಂದ್ಸರಿ ಬರಲ್ಲ ಅಂತೈತೆ ನೋಡ ಆ ಮಗು. ಅಖಿಲಮ್ಮ, ನಮ್ಮ ಸವಿ ತಕ್ಕ ನೋಡ್ದು ಅಖಿಲಮ್ಮ ಹೆಂಗೆಲ್ಲ ಮಾತಾಡ್ತಾಳೆ. ಎಲ್ಲರೂ ಅಕ್ಕ ಅಂತಂದ್ರೆ 2ನೇ ತಾಯಿ ಅಂತಾರೆ. ನಮ್ಮ ಸವಿ ತಕ್ಕನ ಮನಸ್ಸಲ್ಲಿ ಇಷ್ಟೆಲ್ಲ ದ್ವೇಷ ಐತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಖಿಲಮ್ಮ. ಹೆಂಗೆಲ್ಲ ಮಾತಾಡ್ತಾಳೆ ನೋಡು ಅಖಿಲಮ್ಮ. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ ಸುಮ್ಮನಿರು. ನಿನ್ನ ಗಂಡು ಸರಿಯಾಗಿದ್ದಿದ್ರೆ ಅವಳು ಯಾಕಮ್ಮ ಹಿಂಗೆಲ್ಲ ಅನ್ನೋಳು? ಅವಳು ಯಾಕೆ ಹಿಂಗೆಲ್ಲ ಅನ್ನೋಳು? ನಿನ್ನ ಗಂಡು ಸರಿಯಾಗಿದ್ದಿದ್ರೆ ಅವಳು ಯಾಕೆ ಹಿಂಗೆಲ್ಲ ಅನ್ನೋಳು? ಅವ್ನು ಮಾಡೋದು ಹಂಗೆ, ಅವಳು ಅನ್ನೋದು ಹಂಗೆ. ನೋಡ್ದೇನಮ್ಮ, ನೋಡ್ದಾ? ತಕ್ಕಡಿ ಒಳಗೆ ಒಂಚೂರು ಏರ್ಪೇರಾದ್ರೂ ಎಷ್ಟೊಂದು ತೊಂದರೆ ಆಗ್ತೈತೆ ಅಂತ. ಅವ್ನು ಸರಿಯಾಗಿದ್ದಿದ್ರೆ ಇವತ್ತು ಅವಳು ಮಾತಾಡೋದು ಏನಿತ್ತು? ಅವನು ಅವ್ರ ಅಣ್ಣನ ಸಮ ದುಡ್ದಿದ್ದಿದ್ರೆ ನಾನೇನು ಮಾಡಲಿ ಆಗಿಲ್ಲಮ್ಮ. ನಾನು ಹೇಳ್ತಾನೆ ಇರ್ತೀನಿ, ಯಾಕೆ ಹಿಂಗೆ ಕಳ್ಳ ಮೈ ಬೆಳೆಸ್ಕೊಂತ ಇದ್ದೀರಾ, ದುಡೀರಿ ಅಂತ. ನನಗೇನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಹಾಕಿಲ್ಲಮ್ಮ. ನಾನೇನು ಮಾಡಲಿ ಹಾಕಿಲ್ಲಮ್ಮ. ಏನು ಚಿಕ್ಕ ಮಗುನ ಹೊಡೆದು ಬುದ್ಧಿ ಹೇಳೋಕ್ಕೆ ನಿಮ್ಮ ಮಾತೆ ಕೇಳಲ್ಲ, ನನ್ನ ಮಾತು ಕೇಳ್ತಾನೆ ಹಾಕಿಲ್ಲಮ್ಮ. ನಾನು ಅವಳ ಮನ್ಸಿನಾಗ ಈ ಆಲೋಚನೆ ಐತೆ ಅಂತ ಕನ್ಸಾಗೂ ಅನ್ಕೊಂಡಿರಲಿಲ್ಲಮ್ಮ ಕವಿತಾ, ಕನ್ಸಾಗೂ ಅನ್ಕೊಂಡಿರಲಿಲ್ಲ. ವಿಜಯ್ ಏನೋ ಒಳ್ಳೆಯವನಾಗೋಬಿಟ್ಟಿಗೆ ಸರಿ ಹೋಯ್ತು. ಇನ್ನದೇ ಬೇರೆಯವರಾಗಿದ್ದಿದ್ರೆ ಆಲೋಚನೆ ಮಾಡೋರು ಅವರು. ನಾನು ಎಂತ ಹೇಳ್ತಾ ಇರೋದು ನಿಜನೇ ಅಲ್ಲ. ನಾನೊಬ್ಬನೇ ಯಾಕೆ ದುಡಿಬೇಕು, ಅವರೇ ದುಡಿಲಿ ಬಿಡು ಅಂತ ಯೋಚನೆ ಮಾಡೋರು. ಏನು ಮಾಡೋಕ್ಕಾಗಲ್ಲಮ್ಮ. ನಿನ್ನ ನಾಳೆ ಬರೋಣ, ನನ್ನ ನಾಳೆ ಬರೋಣ. ಅವಳ ಕೈ ಸಿಕ್ಕಾಕೊಂಡ್ರಿ ನಾವು ನಿನ್ನ ಗಂಡಿಂದ. ಈ ಕಡೆ ಇವಳ ಹತ್ರ ಮಾತಾಡೋಂಗಿಲ್ಲ, ಆ ಕಡೆ ಅವನ ಹತ್ರ ಮಾತಾಡೋಂಗಿಲ್ಲ. ನನಗೆ ಯಾವುದೋ ಇದು ನರ್ಕ ಬಿಡಮ್ಮ. ಅಲ್ಬೇಡ ಸುಮ್ಮನೆರಮ್ಮ, ಅಲ್ಬೇಡ ಸುಮ್ಮನೆ. ಅವನು ಒಂದಲ್ಲ ಒಂದು ದಿವಸ ಬುದ್ಧಿ ಕಲ್ಕೊಂತಾನೆ ಅಂತಂದರೆ ಸಾಲದೆ ನಮ್ಮ ವಯಸ್ಸು ಸಾಲದಾ? ಎಲ್ಲರಿಗೂ ನಮಸ್ಕಾರನಪ್ಪ. ನೋಡಿದ್ರಾ, ಒಂದು ಸಂಸಾರ ಅಂದು ಅಲ್ಲಿ 3 ಜನ ಗಂಡ್ಮಕ್ಳು ಇರ್ತಿತ್ತವೆ. ಗಂಡ್ಮಕ್ಳೇನೋ ದುಡ್ಕೊಂಡು ತಿಂತಾರೆ, ಆದರೆ ಅವ್ರು ಎಂತಿರು ಯಾವ ಥರ ಭೇದ ಭಾವ ಮಾಡ್ತಾರೆ ನೋಡ್ತೇನ್ರಪ್ಪ. ನಮ್ಮ ಸವಿತಾ ಮನ್ಸೊಳಗೆ ಇಂಥ ಆಲೋಚನೆ ಐತೆ ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಏನು ಮಾಡೋಕ್ಕತ್ತೈತಪ್ಪ, ಅಜಯ್ ಇರೋಷ್ಟು ಸೋಂಬೇರಿ, ಅವ್ನು ದುಡಿಯಲ್ಲ. ವಿಜಯ್ ಎಲ್ಲ ಜವಾಬ್ದಾರಿ ತಗೊಂಡವನೆ. ಏನು ಮಾಡೋದು? ನಮ್ಮ ಮನೆಗೆ ಆಧಾರ ವಿಜಯೇ. ಅವನ್ನೇ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳೆ. ನಾವೇನಪ್ಪ ಮಾಡೋದು? ನೀವೇನಾದರೂ ಹೇಳ್ಬೇಕು.